ಚಳಿಯಲ್ಲಿ ಹೊರಗಡೆ ಮಲಗಿ ನಿದ್ರೆ ಮಾಡುವ ಬುಜ್ಜಿಗುಬ್ಬಚ್ಚೆ. ಊರಿನಲ್ಲಿ ಚಳಿಗಾಲ ಶುರುವಾಗಿತ್ತು. ರಾತ್ರಿಯ ಸಮಯದಲ್ಲಿ ಚಳಿ ತಡ್ಕೊಳಕ್ಕಾಗದೇ ಇರುವ ಅಷ್ಟು ಇತ್ತು. ಆದ್ರೆ ಬುಜ್ಜಿಗುಬ್ಬಚ್ಚಿ, ಬನ್ನಗಿಳಿ ಹಾಗೂ ಚಿನ್ನುಕಾಗೆ ಈ 3 ಮಕ್ಕಳಿಗೆ ಮಾತ್ರ ಆ ಚಳಿ ಒಂದು ಹೊಸ ಆಟದ ತರಾನೇ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ. ಮಕ್ಕಳು 3 ಜನ ಊರಿನ ಗಡಿಯಲ್ಲಿ ಕೂತ್ಕೊಂಡಿದ್ರು. ಒಬ್ಬೋ, ಈ ಚಳಿ ಎಂತ ಚಳಿ! ನನಗೆಲ್ಲ ಚಳಿನೇ ಆಗಲ್ಲ. ಬಿಸಿಲು ಎಲ್ಲವೂ ಸಮಾನನೇ. ನಾನು ಬೇಕು ಅಂದ್ರೆ ಈ ರಾತ್ರಿ ಇಡೀ ಹೊರಗಡೆನೆ ಮಲ್ಕೋತೀನಿ. ಆವಾಗ ಬನ್ನು, ನೀನು ಮಲ್ಕೋತೀಯ. ನಿಮ್ಮಮ್ಮ ರಾತ್ರಿ ಚಿಚ್ಚುಕಾಗೆ ಬಂದು ಕಂಬಳಿ ಹಾಕೊಂಡು ನಿನ್ನ ಎತ್ಕೊಂಡು ಮನೆಯೊಳಗೆ ಹೋಗ್ತಾರೆ. ಅಷ್ಟೇ ತಾನೆ? ಧೈರ್ಯ ಅಂದ್ರೆ ನಂದೇ. ನಾನು ಗಿಳಿಯಾದ್ರೂ ಹುಲಿ ಅಂತವನು. ನನ್ನನ್ನು ಈ ಚಳಿ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ದೊಡ್ಡತನವನ್ನು ಸಾಕು ನಿಲ್ಸಿ. ಧೈರ್ಯದ ಬಗ್ಗೆ ನೀವ ಮಾತಾಡೋದು? ನಾನು ತುನಿ ಪಕ್ಷಿಯ ಮಗಳು. ನಾನ್ ಮಾತ್ರ ಆಲೋಚನೆ ಮಾಡಿದ್ರೆ ಈ ಚಳಿ ನನ್ ಬಳಿ ಬರ್ಲಿಕ್ಕೇನೆ ಹೆದರುತ್ತೆ. ಒಂದಿನ ಏನು 3 ದಿನ ಬೇಕಾದ್ರೂ ನಾನು ರಾತ್ರಿ ಇಡೀ ಹೊರಗಡೆ ಮಲಗ್ತೀನಿ, ಗೊತ್ತಾ? ನೀನಾ? ಅಮ್ಮ, ತುಂಬಾ ಚಳಿ ಆಗ್ತಿದೆ, ಇನ್ನೊಂದು ಕಂಬಳಿ ಒದ್ಸು ಅಂತ ಹೇಳೋಳು ನೀನಾ? ನಾನ್ ನಂಬಲ್ಲಪ್ಪ. ಏ ಬುಜ್ಜಿ, ನೀನು ಮಾತಲ್ಲಿ ಹೇಳೋದಲ್ಲ, ದಮ್ಮಿದ್ರೆ ಅದನ್ನ ಮಾಡಿ ತೋರ್ಸು. ಇದ್ರಲ್ಲಿ ನಿರೂಪಿಸ್ಲಿಕ್ಕೆ ಏನಿದೆ? ಸರಿ, ನಮ್ಮ 3ರಲ್ಲಿ ಯಾರು ದೊಡ್ಡವರು ಅಂತ ನೋಡೋಣ. ಪೈಪೋಟಿ ಇಡೋಣ. ಇವತ್ ರಾತ್ರಿಯಿಂದ ಒಬ್ಬೊಬ್ಬರು ಮನೆಯ ಹೊರಗಡೆ ಮಲ್ಕೋಬೇಕು. ಯಾವುದೇ ಕಾರಣಕ್ಕೂ ಎದ್ದು ಒಳಗೋಗ್ಬಾರ್ದು, ಗೊತ್ತಾಯ್ತಾ? ಮನೆಯೊಳಗೆ ಹೋಗ್ಲೇಬಾರ್ದು. ಯಾರು ಗೆಲ್ಸ್ತಾರೋ ಅವರೇ ಈ ಊರಿನ ಸಿಂಹ. ಸರಿ, ನಾನಿದಕ್ಕೆ ರೆಡಿ. ಆದ್ರೆ ಒಂದು ಕಂಡೀಷನ್. ನಾವು ಹೊರಗಡೆ ಮಲ್ಕೋವಾಗ ವಿಡಿಯೋನ ಆನ್ ಮಾಡಿ ಇಡ್ಬೇಕು. ಯಾಕೆ ಅಂದ್ರೆ ನಾವು ಮನೆಯೊಳಗೆ ಮಲಗ್ತಾ ಇದ್ದೀವ ಹೊರಗಡೆ ಮಲಗ್ತಾ ಇದ್ದೀವ ಅಂತ ನಮಗೆ ಕೂಡ ಗೊತ್ತಾಗ್ಬೇಕಲ್ವಾ? ನೀವ್ ಹೇಳೋದು ಸರಿಯಾದ ಮಾತು. ಹಾಗೇನೆ ಮಾಡೋಣ. ಮೊದ್ಲು ಯಾರು? ಇವತ್ತು ನಾನೇ ಮೊದ್ಲು ಹೊರಗಡೆ ಮಲ್ಗೋದು. ಆ ದಿನ ರಾತ್ರಿ ಸಮಯ. ಎಲ್ರೂ ನಿದ್ರೆ ಮಾಡಿದ್ಮೇಲೆ ಚಿನ್ನುಕಾಗೆ ಮೆಲ್ಲೆ ಬಾಗಿಲನ್ನ ತೆರ್ಕೊಂಡು ಮನೆಯಿಂದ ಹೊರಗಡೆ ಬಂದ. ಚಳಿ ತುಂಬಾನೇ ಜಾಸ್ತಿ ಇತ್ತು. ಅವನು ಚಳಿಯಲ್ಲಿ ನಡುಗುತ್ತಾ, ಹೇಳುವಷ್ಟು ಸುಲಭವಲ್ಲ. ಚಳಿಯಿಂದ ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ. ಹೌದು, ಈ ಚಳಿಯಲ್ಲಿ ಮಲಗಕ್ಕೆ ಆಗ್ತಾ ಇಲ್ಲ. ಚಿನ್ನುಕಾಗೆ ಮನೆಯಿಂದ ಹೊರಗಡೆ ಬಂದು ಕ್ಯಾಮೆರಾನ ರೆಕಾರ್ಡಿಂಗ್ ಆನ್ ಮಾಡಿ ಇಟ್ಟು ಆಮೇಲೆ ಹೊರಗಡೆ ಒಂದು ಮಂಚ ಹಾಕೊಂಡು ಒಂದು ಕಂಬಳಿನ ಹೊತ್ಕೊಂಡು ದಿಂಬಿಟ್ಕೊಂಡು ಚಳಿಯಲ್ಲಿ ನಡುಗ್ತಾ ಮಲಗ್ತಾ ಇದ್ದ. ಅವನು ಆ ಕ್ಯಾಮ್ರಾನ ನೋಡಿ, ಬುಜ್ಜಿ, ಬನ್ನು, ನೋಡ್ತಾ ಇದ್ದೀರಾ ನನ್ನ ಧೈರ್ಯನ? ನನ್ನ ಚಳಿ ಏನು ನಂಗೆ ಇಲ್ಲ. ಹಾಗೆ 10 ನಿಮಿಷ ಇದ್ದ. ಆಮೇಲೆ ಅವನಿಂದ ಹೊರಗಡೆ ಇರಕ್ಕಾಗ್ಲೇ ಇಲ್ಲ. ಅವನಿಗೆ ಚಳಿ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಅಯ್ಯೋಯ್ಯೋ, ಆಗ್ತಾ ಇಲ್ಲ. ರಕ್ತ ಎಪ್ಪುಗಟ್ಟುವ ಹಾಗೆ ಇದೆ. ಮರ್ಯಾದೆ ಹೋದ್ರೆ ಹೋಗ್ಲಿ, ಜೀವ ಹೋದ್ರೆ ಮತ್ತೆ ಸಿಗುತ್ತಾ? ಹಾಗಂತ ಅಂದ್ಕೊಂಡು ಚಿನ್ನುಕಾಗೆ ಮನೆಯೊಳಗಡೆ ಹೋದ. ಆದ್ರೆ ಆವಾಗ ಅವನು ಕ್ಯಾಮ್ರಾನ ಆಫ್ ಮಾಡಕ್ಕೆ ಮರ್ತೋದ. ಮನೆಯೊಳಗಡೆ ಹೋಗಿ ಬೆಚ್ಚಗೆ ಮಲಗಿ ನಿದ್ರೆ ಮಾಡಿ ಮರುದಿನ ಬೆಳಗ್ಗೆ ಅವರು 3 ಜನನು ಭೇಟಿಯಾದಾಗ ತುಂಬಾನು ಹೆಮ್ಮೆಯಿಂದ, ನೋಡಿದ್ರಾ, ರಾತ್ರಿ ಇಡೀ ಹೊರಗಡೆನೆ ಮಲಗಿದ್ದೆ, ಚೆನ್ನಾಗಿ ನಿದ್ರೆ ಮಾಡಿದೆ. ನೀನ್ ಹೇಳೋದು ನಿಜಾನಾ? ಹಾಗಾದ್ರೆ ವಿಡಿಯೋ ತೋರ್ಸು. ಚಿನ್ನುಕಾಗಿ ತುಂಬಾ ಹೆಮ್ಮೆಯಿಂದ ಆ ವಿಡಿಯೋನ ತೋರಿಸ್ತಾ. ಅದ್ರಲ್ಲಿ ಅವನು ಮನೆ ಹೊರಗಡೆ ಬಂದು ಮಲಗೋದು, ಈ ಚಳಿ ನನ್ನ ಏನು ಮಾಡಲ್ಲ ಅಂತ ಹೇಳೋದು, ಆಮೇಲೆ ಸ್ವಲ್ಪ ಸಮಯದಲ್ಲಿ ಚಳಿಯಲ್ಲಿ ನಡುಗ್ತಾ ಮನೆಯೊಳಗಡೆ ಹೋಗಿ ಮಲ್ಗೋದು. ಇದೆಲ್ಲಾನು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಏನೋ ಇದು? ಚಳಿ ಆಗ್ತಾ ಇಲ್ಲ, ಮಲಗಿ ನಿದ್ರೆ ಮಾಡ್ದೆ ಅಂತ ಹೇಳ್ದೆ. 10 ನಿಮಿಷದಲ್ಲೇ ಮನೆಯೊಳಗೆ ಹೋಗಿ ಮಲ್ಕೊಂಡೆ. ಏಯ್, ನಮಗೆ ಮೋಸ ಮಾಡ್ಬೇಕು ಅನ್ಕೊಂಡಿದೀಯಾ? ನೀನು ಪೈಪೋಟಿಯಿಂದ ಡಿಸ್ಕ್ವಾಲಿಫೈ ಆಗಿದೀಯಾ. ಇವತ್ತು ರಾತ್ರಿ ನಾನ್ ಮಲಗ್ತೀನಿ ನೋಡು. ಬುಜ್ಜಿ, ಇಲ್ಲ, ಇವತ್ತು ನಾನು ನನ್ನ ಧೈರ್ಯನ ನೋಡಿದ್ರೆ ಆಮೇಲೆ ನೀನು ಪೈಪೋಟಿಗೆ ಬರದೇ ಇಲ್ಲ, ನೋಡ್ಕೋ. ಹಾಗೆ ಮರುದಿನ ರಾತ್ರಿ ಸಮಯ. ಬನ್ನುಗಿಳಿ ಚಿನ್ನುಗಿಂತ ತುಂಬಾನು ಧೈರ್ಯದಿಂದ ಕಂಬಳಿ ಹೊದ್ಕೊಂಡು ಅವನು ಆ ಕ್ಯಾಮ್ರಾನ ನೋಡಿ, ಸರಿ, ವಿಡಿಯೋ ಸ್ಟಾರ್ಟ್. ಹಾಯ್ ಬುಜ್ಜಿ, ಹಾಯ್ ಚಿನ್ನು. ನೋಡಿ ನಾನು ಎಷ್ಟು ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೀನಿ. ಈ ಚಳಿ ನನಗೆ ಕಂಬಳಿ ಹಾಕಿದ ರೀತಿ ಇದೆ. ಹಾಗಂತ ಹೇಳಿ ಬನ್ನು ಮಲಗ್ದ. 1 ಗಂಟೆ ಸಮಯ ಆಯ್ತು, 2 ಗಂಟೆ ಸಮಯ ಆಯ್ತು. ಬನ್ನು ಅಂತೂ ಒಳ್ಳೆ ನಿದ್ರೆಯಲ್ಲಿದ್ದ. ಮಧ್ಯರಾತ್ರಿಯಲ್ಲಿ ದಾಹ ಆಗಿ ನೀರು ಕುಡಿಯೋದಕ್ಕೋಸ್ಕರ ಚೋಟುಗಿಳಿ ಎದ್ದು ಬಂದಾಗ ಮನೆ ಹೊರಗಡೆ ಯಾರೋ ಮಲಗಿರುವ ಹಾಗೆ ಅವಳಿಗೆ ಅನಿಸ್ತು. ಅಯ್ಯೋ, ಯಾರದು ನಮ್ಮ ಮಂಚದ ಮೇಲೆ ಮಲ್ಕೊಂಡಿರೋದು? ಕಳ್ಳ ಯಾರದು ಬಂದಿದಾನ? ಬರ್ತೀನಿ. ಚೋಟುಗಿಳಿ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಮೇಲೆ ಬಾಗಿಲನ್ನ ತೆರ್ಕೊಂಡು ಮನೆಯಿಂದ ಹೊರಗಡೆ ಬಂದು ನೋಡಿದ್ರೆ
ಅಲ್ಲಿ ಮಲಗಿರೋದು ಅವಳ ಮಗ ಬನ್ನು. ಬನ್ನನ ನೋಡಿದಾಗ ಅವಳಿಗೆ ತುಂಬಾನೇ ಕೋಪ ಬಂತು. ಲೇ ಬನ್ನು, ನೀನ್ ಯಾಕೋ ಹೊರಗಡೆ ಮಲ್ಕೊಂಡಿದ್ದೀಯಾ ಈ ಚಳಿಯಲ್ಲಿ? ಬಾರೋ ಒಳಗೆ. ಆವಾಗ ಬನ್ನುಗಿಳಿ ನಿದ್ರೆಯಿಂದ ಎಚ್ಚರವಾಗಿ, ಅಮ್ಮ, ಏನು ಪೈಪೋಟಿ ಬುಜ್ಜಿ ವಿಡಿಯೋ? ಪೈಪೋಟಿ ಅಂತ ನಿನಗೆ ಜ್ವರ ಬಂದ್ರೆ ಯಾರೋ ನೋಡೋದು? ಮರ್ಯಾದೆಯಿಂದ ಒಳಗ್ ಬರೋ. ಹಾಗಂತ ಹೇಳಿ ಚೋಟುಗಿಳಿ ಬನ್ನನ ಮನೆಯೊಳಗಡೆ ಹೇಳ್ಕೊಂಡು ಹೋದ್ಲು. ಆದ್ರೆ ಹೊರಗಡೆ ಇದ್ದ ಆ ಮೊಬೈಲ್ ಕ್ಯಾಮೆರಾ ಮಾತ್ರ ವಿಡಿಯೋನ ರೆಕಾರ್ಡ್ ಮಾಡ್ತಾನೆ ಇತ್ತು. ಮರುದಿನ ಬೆಳಗ್ಗೆ ಅವ್ರ 3 ಜನನು ಭೇಟಿಯಾದ್ರು. ಬನ್ನು, ನೀನ್ ಕೂಡ ವಿಡಿಯೋ ತೋರ್ಸು. ಬನ್ನು ಸಂಕೋಚದಿಂದ ಆ ಮೊಬೈಲ್ನ ತೋರಿಸ್ತಾ. ಅದರಲ್ಲಿ ಬನ್ನು ಮನೆ ಹೊರಗಡೆ ಬಂದು ಮಲಗೋದು, ಕ್ಯಾಮ್ರಾದಲ್ಲಿ ಮಾತಾಡೋದು. 2 ಗಂಟೆ ಸಮಯದ ನಂತರ ಅವರಮ್ಮ ಚೋಟು ಹೊರಗಡೆ ಬಂದು ಬನ್ನುನ ಬೈದು ಹೊಡೆದು ಮನೆಯೊಳಗಡೆ ಎಳ್ಕೊಂಡು ಹೋಗೋದು. ಇದೆಲ್ಲನ ನೋಡಿ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಏ ಬನ್ನು, ನೀನು ಸಿಂಹ ಮರಿ ಅಂತ ಹೇಳ್ದೆ, ನಿಮ್ಮಮ್ಮನ ಜೊತೆ ನಾಯಿ ಮರಿ ರೀತಿ ಹೋಗ್ತಾ ಇದೀಯಾ? ಲೇ ಬನ್ನು, ಇವಾಗ ಮಿಕ್ಕಿರೋದು ನಮ್ಮ ಬುಜ್ಜಿ ಮಾತ್ರ. ನೋಡೋಣ, ಬುಜ್ಜಿ ಆದ್ರೂ ಧೈರ್ಯವಾಗಿ ಮಲಗಿ ನಿದ್ರೆ ಮಾಡ್ತಾಳ ಅಥವಾ ಅಮ್ಮ ಚಳಿ ಅಂತ ಮಧ್ಯರಾತ್ರಿಯಲ್ಲಿ ಎದ್ದು ಓಡ್ತಾಳ ಅಂತ. ಬುಜ್ಜಿ ಕೋಪದಿಂದ, ಲೇ, ನನ್ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬೇಡ ಕಣೋ. ಇವತ್ತು ನಾನು ಹೊರಗಡೆ ಮಲಗಿ ನಿದ್ರೆ ಮಾಡಿ ಸಿಂಹದ ಮರಿ ಅಂತ ತೋರಿಸ್ತೀನಿ. ನಾನೇನೋ ಕಳ್ಳನ್ ರೀತಿ ಅಮ್ಮನ ಸೆರಗಿನ ಹಿಂದೆನೆ ಮನೆಯೊಳಗೆ ಹೋಗೋದಿಲ್ಲ. ಬೆಳಿಗ್ಗೆ ಆಗುವ ತನಕ ಹೊರಗಡೆನೆ ಮಲಗಿರ್ತೀನಿ. ಅಷ್ಟೊಂದು ನಂಬಿಕೆಯಾಗಿ ಹೇಳ್ತಾ ಇದ್ದೀಯಾ? ನೋಡೋಣ ಬಿಡು. ಆ ದಿನ ರಾತ್ರಿ ಸಮಯ ಬುಜ್ಜಿ ಬುದ್ಧಿವಂತಿಕೆಯಿಂದ ನಡ್ಕೊಂಡ್ಲು. ಅವಳ ತಾಯಿ ಟುನಿಗೋಸ್ಕರ ಮನೆಯಲ್ಲಿ ಕಾಯ್ತಾ ಇದ್ಲು. ಆ ದಿನ ಹೊಲದಲ್ಲಿ ಟುನಿಗುಬ್ಬಚ್ಚಿಗೆ ತುಂಬಾನು ಕೆಲಸ ಇರೋದ್ರಿಂದ ಎಲ್ಲಾನು ಮುಗಿಸ್ಕೊಂಡು ತುಂಬಾ ಆಲಸ್ಯವಾಗಿ ಮನೆಗೆ ಬಂದ ತಕ್ಷಣ ಅವಳು ಚೆನ್ನಾಗಿ ಊಟ ಮಾಡಿ ಮಲಗಿ ನಿದ್ರೇನೋ ಮಾಡೋದ್ಲು. ಆವಾಗ ಅದನ್ನ ನೋಡಿದ ಬುಜ್ಜಿಗುಬ್ಬಚ್ಚಿ, ಅಮ್ಮ ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ, ಇದೇ ಸರಿಯಾದ ಸಮಯ. ಬುಜ್ಜಿ ಮೇಲೆ ಕಂಬಳಿ ತಗೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಆದ್ರೆ ಯಾರು ಮಾಡದೇ ಇರುವಂತ ಕೆಲ್ಸನ ಅವಳು ಮಾಡಿದ್ಲು. ಅದೇನಂದ್ರೆ ಹೊರಗಡೆ ಬಂದ ತಕ್ಷಣ ಹೊರಗಡೆಯಿಂದಾನೆ ಬಾಗಿಲಿಗೆ ಚಿಲಕ ಹಾಕಿದ್ಲು. ಇವತ್ತು ನಾನು ಸುರಕ್ಷಿತವಾಗಿ ಹೊರಗಡೆ ಮಲಗ್ತೀನಿ. ಬಾಗಿಲಿಗೆ ಬೀಗ ಹಾಕಿದ್ದೀನಿ. ಅಮ್ಮ ನಿದ್ರೆಯಿಂದ ಎದ್ರು ಕೂಡ ನನ್ನ ಏನು ಮಾಡಕ್ಕಾಗಲ್ಲ. ನಾನು ಬೆಳಿಗ್ಗೆ ತನಕ ಇಲ್ಲೇ ಮಲ್ಕೋತೀನಿ. ಬುಜ್ಜಿ ಅವಳ ಫೋನ್ ತೆಗೆದು ವಿಡಿಯೋ ರೆಕಾರ್ಡಿಂಗ್ ನ ಆನ್ ಮಾಡಿದ್ಲು. ಬನ್ನು, ಚಿನ್ನು, ಇದೇ ಈ ಬುಜ್ಜಿಯ ಧೈರ್ಯ. ನಾಳೆ ಬೆಳಿಗ್ಗೆ ನೋಡೋಣ. ಗುಡ್ ನೈಟ್, ಬಾಯ್. ಹಾಗೆ ಬುಜ್ಜಿ ಮಲ್ಕೊಂಡ್ಲು. ಮೊದ್ಲು ಚಳಿಯಿಂದ ಸ್ವಲ್ಪ ಕಷ್ಟ ಆಗ್ತಾ ಇದ್ರು ಕೂಡ ಗೆಲ್ಲೇಬೇಕು, ಸೋಲ್ಲೇಬಾರ್ದು ಅನ್ನುವ ಅವಳ ಉದ್ದೇಶ ಅವಳಿಗೆ ಧೈರ್ಯನ ಕೊಟ್ಟಿತ್ತು. ಮೇಲೆ ಅವಳು ನಿದ್ರೆ ಮಾಡಕ್ಕೆ ಶುರು ಮಾಡಿದ್ಲು. ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಬಂದಿರುವ ಟುನಿಗುಬ್ಬಚ್ಚಿಗೆ ರಾತ್ರಿ ಎಚ್ಚರವಾಗ್ಲಿಲ್ಲ. ಮಗಳು ಹೊರಗಡೆ ಇರೋದು ಗೊತ್ತಿಲ್ಲದೆ ಅವಳು ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಹಾಗೆ ಮರುದಿನ ಬೆಳಗಾಯಿತು. ಬುಜ್ಜಿಗುಬ್ಬಚ್ಚಿ ಎಚ್ಚರವಾದ್ಲು. ಅವಳಿಗೆ ರಾತ್ರಿ ಚಳಿಯಲ್ಲಿದ್ದು ಕಷ್ಟನೇ, ಆದ್ರೆ ಗೆದ್ದೆ ಅನ್ನುವ ಸಂತೋಷ ಇತ್ತು. ನಾನೇ ಗೆದ್ದಿದ್ದು, ಬೆಳಿಗ್ಗೆ ಆಯ್ತು ಹಾಗಂತ ಅನ್ಕೊಂಡು ಬುಜ್ಜಿ ತುಂಬಾನು ಸಂತೋಷದಿಂದ ಮೇಲೆ ನಡ್ಕೊಂಡು ಶಬ್ದಾನೇ ಮಾಡ್ದೆ ಮನೆಯೊಳಗಡೆ ಹೋದ್ಲು. ಅಲ್ಲಿವರೆಗೂ ಕೂಡ ಟುನಿಗುಬ್ಬಚ್ಚಿ ನಿದ್ರೆ ಮಾಡ್ತಾನೆ ಇದ್ಲು. ಬುಜ್ಜಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಅವಳ ತಾಯಿಯ ಹತ್ತಿರ ಹೋಗಿ ಮಲ್ಕೊಂಡ್ಲು. ಆಮೇಲೆ ಸುಮಾರು ಸಮಯದ ನಂತರ ಚಿನ್ನುಕಾಗೆ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಬುಜ್ಜಿಗುಬ್ಬಚ್ಚಿಯ ಮನೆಗೆ ಬಂದು ನೋಡಿದಾಗ ಬುಜ್ಜಿ ಮನೆ ಹೊರಗಡೆ ಇಲ್ಲ. ನೋಡ್ದ ಚಿನ್ನು, ನಾನು ಹೇಳ್ದೆ ಅಲ್ವಾ ಇವಳು ರಾತ್ರಿಯೇ ಹೋಗ್ಬಿಟ್ಟಿರ್ತಾಳೆ. ಬಾ ಮನೆಯೊಳಗೆ ಹೋಗಿ ಕೇಳೋಣ. ಆವಾಗ್ಲೇ ಟುನಿಗುಬ್ಬಚ್ಚಿ ಎದ್ದು ಮನೆಯಿಂದ ಹೊರಗಡೆ ಬಂದ್ಲು. ಅವಳ ಹಿಂದೆನೆ ಬುಜ್ಜಿ ಕೂಡ ಎದ್ದು ಮನೆಯಿಂದ ಹೊರಗಡೆ ಬಂದ್ಲು. ಏನ್ರೋ ಅಷ್ಟು ಬೇಗ ಬಂದ್ಬಿಟ್ಟಿದೀರಾ? ನಾನ್ ಗೆದ್ದಿದ್ದೀನಿ ಅಂತ ನೋಡ್ಲಿಕ್ಕ? ನೀನು ರಾತ್ರಿ ಇಡೀ ಮನೆಯೊಳಗೆ ನಿದ್ರೆ ಮಾಡಿದ್ದು ನಮ್ ಜೊತೆ ಸುಳ್ಳು ಹೇಳ್ಬೇಡ. ಬುಜ್ಜಿ ಹೆಮ್ಮೆಯಿಂದ ಆ ಫೋನ್ ನ ತೆಗ್ದು, ಸುಳ್ಳ ನಿಜನ ಅಂತ ನೀವೇ ನೋಡಿಯಪ್ಪ. ಆ ವಿಡಿಯೋದಲ್ಲಿ ಬುಜ್ಜಿ ಫೋನ್ ನ ಆನ್ ಮಾಡಿ ಇಟ್ಟಿದ್ದು, ಆಮೇಲೆ ಮಾತಾಡಿ ಮಲಗಿದ್ದು. ಮಧ್ಯದಲ್ಲಿ ಯಾವಾಗ್ಲೂ ಅವಳು ಎದ್ದೇಳಲೇ ಇಲ್ಲ. ಬೆಳಿಗ್ಗೆ ಸಮಯ ಮಾತ್ರ ಕ್ಯಾಮೆರಾ ಆಫ್ ಮಾಡಿ ಅವಳು ಒಳಗಡೆ ಹೋದ್ಲು. ಇದೆಲ್ಲನ ನೋಡಿ ಮಕ್ಳಿಬ್ರು ಶಾಕ್ ಆದ್ರು. ಮೋ ಬುಜ್ಜಿ, ನೀನ್ ರಾತ್ರಿ ಇಡೀ ಹೊರಗಡೆನೆ ಇದ್ದ. ಗ್ರೇಟ್ ಕಣೆ ನೀನು. ಹೌದು ಬುಜ್ಜಿ, ನಮ್ಮಿಬ್ಬರಿಂದ ಸಾಧ್ಯ ಆಗ್ಲಿಲ್ಲ. ನೀನೇ ಗೆದ್ದಿರೋದು. ನೀನೇ ನಿಜವಾದ ಸಿಂಹದ ಮರಿ. ಹಾಗೆ ಇಬ್ರು ಕೂಡ ಬುಜ್ಜಿನ ತುಂಬಾನೇ ಹೊಗಳ್ತಾ ಇದ್ರು. ಬುಜ್ಜಿ ತುಂಬಾ ಸಂತೋಷದಿಂದ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ, ನೋಡಿದ್ರ ನನ್ ಧೈರ್ಯನ? ನನಗೆ ಯಾಕೋ ತಲೆ. ಬುಜ್ಜಿ ಮಾತಾಡ್ತಾ ಇದ್ದಾಗ್ಲೇ ಅಲ್ಲೇ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ಲು. ಆವಾಗ ಅದನ್ನು ನೋಡಿದ ಟುನಿಗುಬ್ಬಚ್ಚಿ, ಬುಜ್ಜಿ ಬುಜ್ಜಿ, ಏನಾಯ್ತು ಮಗಳೇ? ಕಣ್ತೆರೆದು ನೋಡು. ಆಂಟಿ, ಬುಜ್ಜಿಗೆ ತಲೆ ತಿರುಗ್ಬಿಡ್ತು. ಆಂಟಿ ಬನ್ನಿ ಆಂಟಿ, ಮೊದ್ಲು ಮನೆಯೊಳಗೆ ಕರ್ಕೊಂಡು ಹೋಗೋಣ. ಹಾಗೆ ಟುನಿಗುಬ್ಬಚ್ಚಿ ಚಿನ್ನು ಬನ್ನೋ ಸಹಾಯದೊಂದಿಗೆ ಬುಜ್ಜಿನ ಎತ್ಕೊಂಡು ಹೋಗಿ
ಮನೆಯಲ್ಲಿ ಮಲಗಿಸಿದ್ರು. ಅವಳ ಮೈಯೆಲ್ಲ ತುಂಬಾನೇ ತಣ್ಣಗಿತ್ತು, ಆದ್ರೆ ಜ್ವರದಲ್ಲಿ ಸ್ವಲ್ಪ ಬಿಸಿಯಾಗಿನೂ ಇತ್ತು. ಟುನಿಗುಬ್ಬಚ್ಚಿ ತುಂಬಾನು ಹೆದರ್ಕೊಂಡು ಆ ಊರಿನಲ್ಲಿರುವ ಲೂಸಿ ಪಾರಿವಾಳ ಡಾಕ್ಟರ್ನ ನೋಡಕ್ ಹೋದ್ಲು. ಆವಾಗ ಲೂಸಿ ಪಾರಿವಾಳ ಡಾಕ್ಟರ್ ಮನೆಗ್ ಬಂದು ಬುಜ್ಜಿನ ಚೆಕ್ ಮಾಡಿ ನೋಡಿ, ತುನಿ, ನೀನೇನು ಎದುರುಬೇಡ. ರಾತ್ರಿ ಇಡೀ ಚಳಿಯಲ್ಲಿ ಮಲಗಿರುವ ಕಾರಣ ನಿನ್ ಮಗಳಿಗೆ ಜ್ವರ ಬಂದಿದೆ ಅಷ್ಟೇ. ಇಂಜೆಕ್ಷನ್ ಹಾಕಿದೀನಿ, 2-3 ದಿನಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ, 2-3 ದಿನದಲ್ಲಿ ಕಡಿಮೆ ಆಗುತ್ತೆ. ಏನು, ರಾತ್ರಿಡೀ ಬುಜ್ಜಿ ಚಳಿಯಲ್ಲಿ ನಿದ್ರೆ ಮಾಡಿದ್ಲ? ಇಲ್ವಲ್ಲ, ಅವಳು ನನ್ ಜೊತೆ ತಾನೇ ನಿದ್ರೆ ಮಾಡಿದ್ಲು. ಟುನಿಗುಬ್ಬಚ್ಚಿಗೆ ಏನೂ ಅರ್ಥನೇ ಆಗ್ಲಿಲ್ಲ. ಆಮೇಲೆ ಲೂಸಿ ಪಾರಿವಾಳ ಬುಜ್ಜಿಗೆ ಇಂಜೆಕ್ಷನ್ ಹಾಕಿ ಅಲ್ಲಿಂದ ಮನೆಗೆ ಹೋದ್ಲು. ಹೀಗಿರುವಾಗ ಟೋನಿ ತುಂಬಾನು ಕೋಪದಿಂದ ಚಿನ್ನುಬಾನುನ ನೋಡಿ, ಏನ್ರೋ ನಡೀತು? ನೀವು 3 ಜನ ನನ್ ಜೊತೆ ಏನೋ ಬಚ್ಚಿಡ್ತಾ ಇದ್ದೀರಾ, ನಿಜ ಹೇಳಿ, ಏನ್ ನಡೀತು? ಹಾಗಂತ ಟೋನಿ ಕೋಪದಿಂದ ಕೇಳಿದಾಗ ಬನ್ನು ಚಿನ್ನು ಇಬ್ರು ಕೂಡ ಹೆದರ್ಕೊಂಡೆ ಅವ್ರ ಮಧ್ಯದಲ್ಲಿದ್ದ ಆ ಪಂದ್ಯ ಏನೋ ಅದಲ್ಲೇ ಗೆಲ್ಲೋದಕ್ಕೋಸ್ಕರ ಬುಜ್ಜಿ ನೆನೆ ರಾತ್ರಿ ಇಡೀ ಮನೆ ಹೊರಗಡೆ ಮಲಗಿದ್ದು, ವಿಡಿಯೋ ರೆಕಾರ್ಡ್ ಮಾಡಿದ್ದು ಇದೆಲ್ಲವನ್ನು ಹೇಳಿದಾಗ ಪಾಪ ಟೋನಿಗುಬ್ಬಚ್ಚಿಗೆ ತುಂಬಾನು ಬೇಜಾರಾಯ್ತು. ತನ್ನ ಮಗಳು ಮಾಡಿದ ಕೆಲ್ಸಕ್ಕೆ ಅವಳಿಗೆ ಕೋಪ ಬರ್ಲಿಲ್ಲ, ಅವಳ ಕಣ್ಣಿಂದ ಕಣ್ಣೀರು ಮಾತ್ರ ಸುರಿತಾ ಇತ್ತು. ಅವಳು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಳ ಕಣ್ಣಲ್ಲಿ ಕಣ್ಣೀರು ಸುರಿಯೋದನ್ನ ನೋಡಿ ಚಿನ್ನು ಬನ್ನು ಬೇಜಾರ್ ಮಾಡ್ಕೊಂಡ್ರು. ಒಂದು ಹುಚ್ಚು ಹಠಕ್ಕೋಸ್ಕರ ಈ ರೀತಿ ಮಾಡಿದೀಯ, ಇದರಿಂದ ನಿನ್ ಜೀವಕ್ಕೇನಾದ್ರೂ ಆಗಿದ್ರೆ? ಒಂದು 3 ದಿನಗಳ ನಂತರ ಬುಜ್ಜಿಗೆ ಸ್ವಲ್ಪ ಆರೋಗ್ಯ ಸರಿಯಾಯ್ತು. ಅವಳು ಮೆಲ್ಲೆ ಎದ್ದು ಕೂತ್ಕೊಂಡಿದ್ಲು. ಅಲ್ಲಿವರೆಗೂ ಇದ್ದ ಚಿಂತೆ ಎಲ್ಲಾನು ಟುನಿಗೆ ಕೋಪವಾಗಿ ಬದಲಾಗಿ ಬುಜ್ಜಿನ ತುಂಬಾ ಕೋಪದಿಂದ, ಬುಜ್ಜಿ, ನಿನ್ಗೆ ಬುದ್ಧಿ ಇದೆಯಾ? ಈ ರೀತಿ ಯಾರಾದ್ರೂ ಮಾಡ್ತಾರಾ? ಹುಲಿ ಅಂತೆ ಸಿಂಹ ಅಂತೆ ಬನ್ನು ಚಿನ್ನು ಜೊತೆ ಸೇರಿ ನೀನ್ ಮಾಡೋ ಕೆಲ್ಸಕ್ಕೆ ಮಿತಿ ಇಲ್ವಾ? ಇನ್ ಮುಂದೆ ಈ ರೀತಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಅಂತ ಇಟ್ಕೋ, ಆಮೇಲೆ ನಿನ್ನ ಮನೆಯಿಂದ ಹೊರಗಡೆನೆ ಕಳ್ಸೋದಿಲ್ಲ ನೋಡ್ಕೋ. ನನ್ನನ್ನು ಕ್ಷಮಿಸಿ, ನಾನು ಅವ್ರ ಮಾತ್ ಕೇಳಿ ಏನೋ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಆ ರೀತಿ ಮಾಡಲ್ಲಮ್ಮ, ನನ್ನನ್ನು ಕ್ಷಮಿಸಿ. ಬುಜ್ಜಿ ಪೂರ್ತಿಯಾಗಿ ಗುಣ ಆದ್ಮೇಲೆ ಅವಳ ಗೆಳೆಯರನ್ನ ಹೋಗಿ ನೋಡಿದ್ಲು. ಗೆಳೆಯರೇ, ಇವತ್ತು ನಾನು ಗೆದ್ದಿದ್ದೀನಿ ಅಂದ್ರೆ ನಿಜವಾಗ್ಲೂ ನೀವೆಲ್ಲರೂ ಓಡೋದ್ರಿ. ಇನ್ ಮುಂದೆ ಪೈಪೋಟಿಗೋಸ್ಕರ ಪ್ರಾಣದ ಮುಂದೆ ಆಟಾಡ್ಬಾರ್ದು. ಮುಂದೆ ಈ ರೀತಿ ಹುಚ್ಚು ಪೈಪೋಟಿಯನ್ನು ಇಟ್ಕೋಬಾರ್ದು ಅಂತ ನಾನ್ ತೀರ್ಮಾನ ಮಾಡಿದೀನಿ. ನೀವು ಕೂಡ ಹಾಗೇನೆ ಇರ್ಬೇಕು. ಅದು ಬುಜ್ಜಿ, ನಿಜಾನೇ. ನೀನು ತಲೆ ತಿರುಗಿ ಬಿದ್ದಾಗ ಅಬ್ಬಾ ನಮ್ಗೆ ಎಷ್ಟೊಂದು ಭಯ ಆಯ್ತು. ಅದು ಇನ್ ಮುಂದೆ ನಮ್ ಧೈರ್ಯನ ತೋರಿಸ್ಲಿಕ್ಕೆ ನಾವು ಒಳ್ಳೆ ಕೆಲಸ ಮಾಡೋಣ, ಈ ರೀತಿ ಕೆಲಸ ಮಾತ್ರ ಮಾಡೋದ್ ಬೇಡ. ಹಾಗೆ ಆ ದಿನದಿಂದ ಆ 3 ಗೆಳೆಯರು ಈ ರೀತಿ ಹುಚ್ಚು ಕೆಲಸ ಮಾಡದೆ ಸಂತೋಷವಾಗಿ ಆಟಾಡ್ಕೊಳ್ತಾ ಇದ್ರು. ಆದ್ರೆ ಆ ಚಳಿಗಾಲ ಮರೆಯಕ್ಕಾಗದೇ ಇರುವ ಒಂದು ನೆನಪಾಗಿ ಅವ್ರ ಜೀವನದಲ್ಲಿ ಉಳಿದೋಯ್ತು. 7 ಮಡಿಕೆ ಅದೃಷ್ಟ. ಟುನಿಗುಬ್ಬಚ್ಚಿ ಪಕ್ಕದವರಿಗೆ ಹೋಗಿ ಹಸುಗಳನ್ನ ಮೇಯಿಸ್ಕೊಂಡು ಅದರಲ್ಲಿ ಬರುವ ಹಣದಲ್ಲಿ ಅವಳು ತನ್ನ ಮಗಳು ಬುಜ್ಜಿನ ನೋಡ್ಕೊಳ್ತಿದ್ಲು. ಪ್ರತಿದಿನ ಅವಳು ಪಕ್ಕದೂರಿಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಅವಳಿಗೆ ಊರಿನ ಗಡಿಯಲ್ಲಿ ನದಿ ತೀರದಲ್ಲಿ ಒಂದು ಚಿಕ್ಕ ಗುಡಿಸಲು ಇತ್ತು. ಒಂದಿನ, ಬುಜ್ಜಿ, ನಾನು ಕೆಲ್ಸಕ್ಕೋಗಿ ಬೇಗ ಬಂದ್ಬಿಡ್ತೀನಿ, ನೀನ್ ಅಲ್ಲಿ ತನಕ ಮನೇಲಿ ಜೋಪಾನವಾಗಿರೋ. ಅಮ್ಮ, ಪ್ರತಿದಿನ ನೀನು ಅಷ್ಟು ದೂರ ಹೋಗಿ ಕೆಲಸ ಮಾಡೋದು ನಂಗೆ ತುಂಬಾ ಕಷ್ಟ ಆಗ್ತಿದೆ. ಆದ್ರೆ ನೀನು ಕಷ್ಟಪಟ್ಟು ದುಡ್ದು ತಗೊಂಡ್ ಬರುವ ಹಣ ನಮ್ಗೆ ಎಷ್ಟು ಮುಖ್ಯ ಅನ್ನೋದು ನನಗ್ ಗೊತ್ತಮ್ಮ. ಹೌದಮ್ಮ, ಕಷ್ಟಪಟ್ರೇನೆ ಅಲ್ವಾ ಹಣ ಸಿಗೋದು. ನೀನ್ ನನ್ ಜೊತೆ ಇದೆಯಾ ಅಲ್ವಾ, ಈ ಕಷ್ಟ ಎಲ್ಲ ನನ್ನನ್ನು ಬಿಟ್ಟು ಬೇಗ ದೂರ ಹೋಗುತ್ತೆ. ಸರಿ ಅಮ್ಮ, ನೀನ್ ಹೋಗ್ಬಿಟ್ ಬಾ. ಮನೆ ಕೆಲ್ಸ ಏನಾದ್ರೂ ಇದ್ರೆ ನಾನ್ ನೋಡ್ಕೊಳ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಅಡವಿಯಲ್ಲಿ ಹಸುಗಳನ್ನ ಮೇಯಿಸ್ತಾ ಇದ್ದಾಗ ಆವಾಗ್ಲೇ ಆ ಅಡವಿಗೆ ಕುಹು ಬಾತು ಚಿಚುಕಾಗಿ ಇಬ್ರು ಬಂದ್ರು. ಕುಹು ಅಡವಿಯಲ್ಲಿ ಸಿಗುವ ಹಣ್ಣುಗಳನ್ನ ತಗೊಂಡು ಹೋಗಿ ಮಾರೋಳು. ಚಿಚು ಅಲ್ಲೇ ಮೇಕೆಗಳನ್ನ ಮೇಯಿಸ್ತಾ ಇರೋಳು. ಏನ್ ಟುನಿ, ಇವತ್ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು? ಹೌದು ಕುಹು, ಮನೇಲಿ ಬುಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತಷ್ಟೇ. ಆವಾಗ ಚಿಚುಕಾಗಿ ಟುನಿ ಹತ್ರ, ಅಲ್ಲ ಟುನಿ, ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾ? ನನ್ನನ್ನು ನೋಡು, ಮೇಕೆಗಳನ್ನ ಮರದಲ್ಲಿ ಕಟ್ಟಾಗಿ ನನ್ನ ಪಾಡಿಗೆ ನಾನು ಅಡವಿಯಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಿದ್ದೀನಿ. ಆವಾಗ ಟುನಿ ನಗುತ್ತಾ, ನಿನ್ನ ಹತ್ರ ಇರೋದು ನಿನ್ನ ಸ್ವಂತ ಮೇಕೆಗಳು, ನಾನು ಇನ್ನೊಬ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ಸರಿಯಾಗಿ ಹಸುಗಳನ್ನ ನೋಡ್ಕೊಳ್ಬೇಕು ತಾನೆ. ಸರಿ ಸರಿ, ಅದೆಲ್ಲ ಆಮೇಲೆ ಮಾತಾಡಿ. ಟುನಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ಹೌದೌದು, ನಿನ್ನ ಹತ್ರ ಏನೋ ಒಂದು ಹೇಳ್ಬೇಕಂತೆ. ಈ ಅಡವಿಯಲ್ಲಿ ರಹಸ್ಯವಾದ ಒಂದು ಜಾಗ ಇದೆ ಅಂತೆ. ಆ ಜಾಗದಲ್ಲಿ ಸುಮಾರು ಮಹರ್ಷಿಗಳು ತಪಸ್ಸು ಮಾಡಿದ್ರಂತೆ. ಆ ಜಾಗ ಯಾರು ಕಂಡುಹಿಡಿಯಲಿಲ್ಲ ಅಂತ ನಮ್ ತಾತ ಹೇಳ್ತಿದ್ರು. ಹೌದು, ಅಲ್ಲಿ 7 ಮಡಿಕೆಗಳು ಇದೆ ಅಂತೆ. ಅದನ್ನ ಮುಟ್ಟಿದ್ರೆ ಯಾರಾದ್ರೂ ಸರಿ ಅವರ ಜೀವನದಲ್ಲಿರುವ ಕಷ್ಟಗಳು ಎಲ್ಲಾನು ತೊಲಗೋಗುತ್ತೆ ಅಂತೆ. ಹೌದಾ, ನಿಜಾನಾ? ಇಲ್ಲಿವರೆಗೂ ವಿಷಯ ನನಗೆ ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಗಿತ್ತು.
ನಮಗೆ ಇವಾಗ ಗೊತ್ತಾಯ್ತು. ಯಾರಾದ್ರೂ ಆ ಸ್ಥಳನ ಕಂಡಿಡಿದ್ರೆ ಅವ್ರ ಕಷ್ಟ ಎಲ್ಲಾನು ದೂರ ಹೋಗುತ್ತೆ. ಆವಾಗ ಚಿಚುಕಾಗೆ, ಹೌದು, ಆದ್ರೆ ಆ ಜಾಗ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಸರಿ ಕುಹು, ಬಾ ಹೋಗೋಣ, ನನಗ್ ಬೇರೆ ಸಮಯ ಆಗ್ತಿದೆ. ಹಾಗಂತ ಹೇಳಿ ಕುಹು ಬಾತು ಹಾಗೂ ಚಿಚುಕಾಗೆ ಅಲ್ಲಿಂದ ಹೊರಟ್ರು. ಸ್ವಲ್ಪ ಸಮಯದ ನಂತರ ಟುನಿಗುಬ್ಬಚ್ಚಿ ಕೂಡ ಅಲ್ಲಿಂದ ಹೊರಟೋದ್ಲು. ಆ ದಿನ ರಾತ್ರಿಯ ಸಮಯ. ಟುನಿಗೆ ಸ್ವಲ್ಪನೂ ನಿದ್ರೆ ಬರ್ಲೇ ಇಲ್ಲ. ಅವಳು ಈ ರೀತಿ ಯೋಚನೆ ಮಾಡ್ತಿದ್ಲು. ಆ ಜಾಗನ ಕಂಡುಹಿಡಿದು ಆ 7 ಮಡಿಕೆಗಳನ್ನ ಮುಟ್ಟಿದ್ರೆ ಆಮೇಲೆ ನನ್ನ ಮಗಳಿಗೆ ಯಾವುದೇ ಸಮಸ್ಯೆನೂ ಇರಲ್ಲ ಅಲ್ವಾ? ಹಾಗಂತ ಅನ್ಕೊಂಡೆ ಟುನಿ ಮಲಗಿದಾಗ ಅವಳಿಗೆ ಒಂದು ಕನ್ಸು ಬಂತು. ಆ ಕನ್ಸಲ್ಲಿ ಆ ಜಾಗನೂ ಬಂತು. ಇದೇನಿದು, 7 ಮಡಿಕೆಗಳು ಇದೆ, ಹರೇ ಪಳಪಳ ಅಂತ ಹೊಳಿತಾ ಇದೆ. ಆವಾಗ ಟುನಿಗೆ ನಿದ್ರೆ ಎಚ್ಚರವಾಯ್ತು. ಅವಳು ಆ ಕನಸು ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಮರುದಿನ ಅವಳು ಹಸುಗಳನ್ನ ಕರ್ಕೊಂಡು ಅಡವಿಗೆ ಹೋದ್ಲು. ಅಲ್ಲೂ ಕೂಡ ಆ ರಹಸ್ಯ ಜಾಗ ಎಲ್ಲಿರುತ್ತೋ ಏನೋ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಆವಾಗ ಟೊನಿ ಅವಳ ಮನ್ಸಲ್ಲಿ, ಆ ರಹಸ್ಯ ಜಾಗ ಎಲ್ಲಿದೆ, ಆ ಮಹರ್ಷಿಗಳು ಎಲ್ಲಿ ಕೂತ್ಕೊಂಡು ತಪಸ್ ಮಾಡಿರ್ತಾರೆ ಹಾಗಂತ ಯೋಚನೆ ಮಾಡ್ತಾ ಇದ್ದಾಗ ಟೊನಿ ಕರ್ಕೊಂಡು ಬಂದ ಹಸುಗಳಲ್ಲಿ ಒಂದು ಹಸು ದಾರಿ ತಪ್ಪಿ ಹೋಗ್ತಿತ್ತು. ಅರೆ, ಈ ಹಸು ಎಲ್ಲ ಹೋಗ್ತಾ ಇದೆ, ಇದು ಸಿಗ್ಲಿಲ್ಲ ಅಂದ್ರೆ ನನಗೆ ಕೆಲಸ ಹೋಗುತ್ತೆ ಹಾಗಂತ ಅಂದ್ಕೊಂಡು ಟೊನಿ ಆ ಹಸು ಹಿಂದೆನೇ ಹೋದ್ಲು. ಆ ಹಸು ಅವಳನ್ನ ಅಡವಿಯಲ್ಲಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಯಿತು. ಆ ಜಾಗ ನಿನ್ನೆ ಟುನಿಯ ಕನಸಿನಲ್ಲಿ ಬಂದ ಜಾಗ ತರಾನೇ ಇತ್ತು. ಟುನಿ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು. ಇದೇನಿದು, ನಿನ್ನೆ ಕನಸಲ್ಲಿ ಬಂದ ಜಾಗ ತರ ಇದೆ. ಆವಾಗ ಹಸುನು ಅದೇ ಜಾಗದಲ್ಲಿ ಬಂದು ನಿಂತ್ಕೊಂಡಿತ್ತು. ಟುನಿ ಸ್ವಲ್ಪ ಮುಂದೆ ಹೋದಾಗ ಕನಸಲ್ಲಿ ಬಂದ ಆ ಜಾಗ 7 ಮಡಿಕೆಗಳು ಎಲ್ಲಾನು ಇತ್ತು. ಆದ್ರೆ ನೋಡಿ ಅವಳು ತುಂಬಾನು ಆಶ್ಚರ್ಯಪಟ್ಲು. ಆವಾಗ ಟುನಿ ಸ್ವಲ್ಪ ಧೈರ್ಯದಿಂದ ಅಲ್ಲಿರುವ 7 ಮಡಿಕೆಗಳನ್ನ ಒಂದ್ರ ಮೇಲೆ ಒಂದು ಇಟ್ಲು. ಆಮೇಲೆ ಆ ಮಡಿಕೆನ ಮುಟ್ಟಿದ್ಲು. ಆವಾಗ ಆ ಮಡಿಕೆ ಒಳಗಡೆಯಿಂದ ಒಬ್ರು ಮಹರ್ಷಿ ಹೊರಗಡೆ ಬಂದ್ರು. ಅವರು ಟುನಿನ ನೋಡಿ, ಅಮ್ಮ, ನಿನ್ನಿಂದಾನೇ ನನಗೆ ಬಿಡುಗಡೆ ಸಿಕ್ಕಿರೋದು. 700 ವರ್ಷಗಳಿಂದ ನಾನು ಇದರೊಳಗಡೆ ಬಂದಿಯಾಗಿದ್ದೆ. ಅದನ್ನು ಕೇಳಿ ಟುನಿಗುಬ್ಬಚ್ಚಿ, ಆದ್ರೆ ನನ್ನಿಂದ ಹೇಗೆ ನಿಮಗೆ ವಿಮುಕ್ತಿ ಸಿಕ್ಕಿದ್ದು? ನನಗೆ ಯಾವುದೇ ಶಕ್ತಿನೇ ಇಲ್ವಲ್ಲ. ಟುನಿ, ಈ 7 ಮಡಿಕೆಗಳು ನಿನ್ನ 7 ತಲೆಮಾರುಗಳು. ಈ ಮಡಿಕೆ ನಿನ್ನ ವಂಶಕ್ಕೆ ಸೇರಿದ್ದು, ನಿನಗೆ ಸ್ವಂತ. ಇನ್ಮುಂದೆ ಇದನ್ನ ನೀನೇ ಇಟ್ಕೋ. ಸ್ವಾಮಿ, ನೀವು ಹೇಳಿದ್ದು ನಿಜಾನಾ? ಈ ಮಡಿಕೆಗಳು ನನ್ನ 7 ತಲೆಮಾರುಗಳಾ? ಹಾ, ಹೌದು ಟುನಿ. ನೀನು ಈ ಮಡಿಕೆಗಳನ್ನ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡು. ನಿನ್ನ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ. ಆದ್ರೆ ಒಂದೇ ಒಂದು ವಿಷಯ. ಏನ್ ಸ್ವಾಮಿ ಅದು? ಈ ಮಡಿಕೆಗಳು ನಿನಗೆ ಅದೃಷ್ಟ, ನಿನಗೆ ಒಳ್ಳೆ ದಾರಿನ ತೋರಿಸುತ್ತೆ. ಆದ್ರೆ ಆ ದಾರಿಯಲ್ಲಿ ಕಷ್ಟಪಟ್ಟು ದುಡಿಬೇಕಾಗಿರುವ ಕರ್ತವ್ಯ ನಿನ್ನ ಹತ್ರ ಇದೆ. ನಿನ್ನ ಕಷ್ಟನೇ ನಿನಗೆ ನಿಜವಾದ ಆಸ್ತಿ. ಈ ಮಡಿಕೆಗಳ ಬಗ್ಗೆ ಬೇರೆ ಯಾರ ಹತ್ರನೂ ಹೇಳ್ಬೇಡ. ಹಾಗಂತ ಹೇಳಿ ಆ ಸ್ವಾಮಿ ಅಲ್ಲಿಂದ ಮಾಯವಾದ್ರು. ಟುನಿ ಆ ದಿನದಿಂದ ಆ ಮಡಿಕೆಗಳನ್ನ ಮನೆಯಲ್ಲಿ ತಗೊಂಡು ಬಂದಿಟ್ಟು ಪೂಜೆನೂ ಮಾಡ್ತಾ ಇದ್ಲು. ಹಾಗೆ ಅವಳ ಜೀವನದಲ್ಲಿ ಒಂದು ಬದಲಾವಣೆ ಶುರುವಾಗ್ತಿತ್ತು. ಟುನಿಗುಬ್ಬಚ್ಚಿ ಅವಳ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂತ ಬೇಡ್ಕೊಳ್ತಾ ಇದ್ದಾಗ ಅವಳಿಗೆ ಒಂದು ಒಳ್ಳೆ ಆಲೋಚನೆನೂ ಬಂತು. ಅವಳು ದನ ಕಾಯುವ ಕೆಲಸ ಮಾತ್ರ ಮಾಡದೆ ಅದೇ ಊರಿನಲ್ಲಿದ್ದ ಅವಳ ಗೆಳತಿಯಾದ ಚೋಟುವಿನ ಸೂಪರ್ ಮಾರ್ಕೆಟಲ್ಲೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಲು. ಟುನಿ ಒಂದಿನ ಬುಜ್ಜಿ ಹತ್ರ, ಬುಜ್ಜಿ, ಇವಾಗ ನಾನು 2 ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಮೂಲಕ ಒಳ್ಳೆ ಸಂಪಾದನೆ ಬರ್ತಿದೆ. ಒಂದಿನ ಟುನಿ ಪಡುವ ಕಷ್ಟವನ್ನು ನೋಡಿ ಚೋಟಿಗಿಳಿ ಅವಳ ಹತ್ರ ಈ ರೀತಿ ಹೇಳಿದ್ಲು, ಟುನಿ, ನೀನು ಕೂಲಿ ಕೆಲಸ ಮಾಡೋದು ನನಗೆ ತುಂಬಾನೇ ಕಷ್ಟ ಆಗ್ತಿದೆ. ಒಂದ್ ಮಾಡ್ತೀಯಾ? ನನ್ನ ಅಂಗಡಿಯಲ್ಲಿ ಪರ್ಮನೆಂಟ್ ಸ್ಟಾಫ್ ಆಗ್ತೀಯಾ ನೀನು? ಏನ್ ಚೋಟು, ನೀನು ಹೇಳೋದೆಲ್ಲಾನು ನಿಜಾನಾ? ಹೌದು, ನೀನ್ ನನ್ನ ಫ್ರೆಂಡು. ನಿನ್ ಕಷ್ಟ ನೋಡಿದ್ರೆ ನಂಗೆ ಕಷ್ಟ ಆಗುತ್ತೆ. ಇವತ್ತಿಂದ ನಿನಗೆ ಈ ಜಾಬ್ ಇಲ್ಲಿದೆ. ಆವಾಗ ಟುನಿ ತುಂಬಾ ಸಂತೋಷದಿಂದ, ಥ್ಯಾಂಕ್ಸ್ ಚೋಟು, ನೀನು ನನಗೆ ಸಹಾಯ ಮಾಡಿದ್ದಕ್ಕೆ. ನೀನು ನನಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನನ್ನ ಅಂಗಡಿ ಇನ್ಮುಂದೆ ನಿನ್ನ ಅಂಗಡಿ ಕೂಡ. ಇಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನ್ನ ಹೆಸರು ಹೇಳು. ಆವಾಗ ನಾನು ಅವ್ರನ್ನ ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ. ಸರಿ, ನೀನ್ ಪಾಡಿಗೆ ಕೆಲಸ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆ ದಿನದಿಂದ ಚೋಟಿಗಿಳಿಯ ಸೂಪರ್ ಮಾರ್ಕೆಟಲ್ಲಿ ಟೋನಿ ಪರ್ಮನೆಂಟ್ ಸ್ಟಾಫ್ ಆದ್ಲು. ಹಾಗೆ ಟೋನಿ 2 ಕೆಲಸ ಮಾಡಿ ಕೈ ತುಂಬ ಹಣನೂ ಸಂಪಾದನೆ ಮಾಡಿ ಅವಳ ಗುಡಿಸಲಿದ್ದ ಪಕ್ಕದಲ್ಲೇ ಒಂದು ಒಳ್ಳೆ ಮನೆನ ಕಟ್ಕೊಂಡ್ಲು. ಆ ದಿನದಿಂದ ಅವರ ಜೀವನನೇ ಬದಲಾಗಕ್ ಶುರುವಾಯಿತು. ಟುನಿಯ ಜೀವನದಲ್ಲಿ ಬಂದಿರುವ ಬದಲಾವಣೆ, ಅವಳು ಹೊಸ ಮನೆ ಕಟ್ಕೊಂಡಿದ್ದು. ಇದೆಲ್ಲನೂ ಚಿಚುಕಾಗಿಗೆ ಹೊಟ್ಟೆ ಕಿಚ್ಚಾಯ್ತು. ಅವಳು ಕುಹು ಹತ್ರ ಈ ರೀತಿ ಹೇಳಿದ್ಲು, ಕುಹು, ನೋಡಿದ್ಯಾ, ನಿನ್ನೆ ಮೊನ್ನೆ ದನ ಕಾಯಿಸ್ತಾ ಇದ್ದವಳು ಇವಾಗ ಹೊಸ ಮನೆ ಕಟ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಅರೇ, ಅವಳು ಚೆನ್ನಾಗಿದ್ರೆ ನನಗೂ ಸಂತೋಷನೇ ಚಿಚ್ಚು. ಅದೆಲ್ಲ ಇಲ್ಲ, ಅವಳ ಹತ್ರ 7 ಮಡಿಕೆಗಳು ಇದೆ. ಅದನ್ನ ನಾನು ಒಂದಿನ ಕದೀತೀನಿ. ಹಾಗಂತ ಹೇಳಿ ಆ ದಿನದಿಂದ ಟುನಿ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು ಚಿಚ್ಚು. ಅವಳ ನಂಬಿಕೆನ ಸಂಪಾದನೆ ಮಾಡೋದಕ್ಕೋಸ್ಕರ.
ಒಂದಿನ ಹೀಗಿರುವಾಗ, ಟೋನಿ, ನಿನ್ನ ಮೊದಲು ನೋಡುವಾಗ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಇವಾಗ ಪರವಾಗಿಲ್ಲ, ನಿನಗೆ ಅದೃಷ್ಟ ಚೆನ್ನಾಗಿದೆ, ನೀನು ತುಂಬಾ ಚೆನ್ನಾಗಿ ಬಾಳ್ತಾ ಇದೀಯಾ. ಆವಾಗ ಟೋನಿ ನಗುತ್ತಾ, ನನ್ನ ಅದೃಷ್ಟ ನನ್ನ ಶ್ರಮನೇ ಚಿಚ್ಚು. ಅರೆ ಏನ್ ಟೋನಿ, ನೀನು ಮನೇಲಿ ಏನೋ 7 ಮಡಿಕೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ಯಂತೆ, ನನಗೂ ಸ್ವಲ್ಪ ಪ್ರಸಾದ ಕೊಡ್ಬೋದಲ್ವಾ, ನನ್ನ ಜೀವನಾನು ಬದಲಾಗುತ್ತೆ. ಹಾಗೆಲ್ಲ ಏನಿಲ್ಲ ಚಿಚ್ಚು, ತಪ್ಪಾಗಿ ತಿಳ್ಕೊಳ್ಬೇಡ. ಹಾಗೆ ಚಿಚುಕಾಗೆ ಸೋತೋದ್ಲು. ಅವಳು ಆ ಮಡಿಕೆಗಳನ್ನ ಕದಿಲೇಬೇಕು ಅಂತ ಅಂದ್ಕೊಂಡ್ಲು. ಒಂದಿನ ರಾತ್ರಿಯ ಸಮಯ, ಎಲ್ರೂ ನಿದ್ರೆ ಮಾಡ್ತಿದ್ದಾಗ ಚಿಚು ಟುನಿಯ ಮನೆ ಕಿಟಕಿಯಿಂದ ಒಳಗಡೆ ನೋಡಿದ್ಲು. ಹಾ, ಅದೇ ಆ ಮಡಿಕೆಗಳೇ ಟುನಿಗೆ ಅದೃಷ್ಟ ಕೊಟ್ಟಿರೋದು. ಹಾಗಂತ ಹೇಳಿ ಅವಳು ಕಿಟಕಿಯಿಂದ ಒಳಗಡೆ ನುಗ್ಗಬೇಕು ಅಂತ ನೋಡ್ತಿದ್ದಾಗ ಆ ಸಮಯದಲ್ಲಿ ಆ ಕಡೆ ಲೂಸಿ ಪಾರಿವಾಳ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಬಂದ್ರು. ಲೂಸಿ ತುಂಬಾನು ಕೋಪದಿಂದ, ಚಿಚು ಏನಿದು, ಈ ಸಮಯದಲ್ಲಿ ನಿನಗೆ ಇಲ್ಲೇನ್ ಕೆಲ್ಸ? ಆವಾಗ ಚಿಚು ಹೆದರ್ಕೊಂಡೆ, ಅದು ಏನೂ ಇಲ್ಲ, ನಾನು ಟುನಿಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದೆ. ಚಿಚು ಸಾಕು, ನೀನ್ ನಾಟಕನ ಸ್ವಲ್ಪ ನಿಲ್ಲಿಸ್ತೀಯಾ? ನಿನಗೆ ಟುನಿನ ನೋಡಿ ಹೊಟ್ಟೆ ಕಿಚ್ಚಲ್ವಾ? ಚೋಟೋ, ನೀನು ನನ್ನನ್ನ ಅವಮಾನ ಮಾಡ್ತಾ ಇದೀಯಾ. ಅವಮಾನ ಅಲ್ಲ ಚಿಚು, ನೀನು ಎಂತವಳು ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನೀನು ಟುನಿ ಹತ್ರ ಇರುವ 7 ಮಡಿಕೆಗಳನ್ನ ಕದಿಯೋದಕ್ಕೋಸ್ಕರ ಬಂದಿದ್ಯಾ ತಾನೆ? ನೀನು ಯಾವಾಗ್ಲೂ ನನ್ನ ಬಗ್ಗೆ ತಪ್ಪಾಗಿನೇ ಮಾತಾಡೋ. ನಿನಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚ ಅಲ್ವಾ ಲೂಸಿ? ನಿನ್ ಮೇಲೆ ನನಗೆ ಯಾಕೆ ಹೊಟ್ಟೆ ಕಿಚ್ಚೋ? ನಾನು ನೀನು ಎಲ್ರು ಗೆಳತಿಯರಾಗಿದ್ದೀವಿ ಅಲ್ವಾ? ನೀನು ಬದಲಾಗೋದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾತಾಡ್ತಿರೋದು, ಅದನ್ನ ಅರ್ಥ ಮಾಡ್ಕೊ. ಅದು ನನ್ನ ಅದೃಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ, ನಿನಗೇನು? ಅದು ನಿನ್ನ ಅದೃಷ್ಟ ಅಲ್ಲ, ಟುನಿ ಅದೃಷ್ಟ. ಆದ್ರೆ ಟುನಿ ಕೂಡ ನಿನ್ ತರ ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋಳಲ್ಲ. ಅವಳು ಕಷ್ಟಪಟ್ಟು ದುಡಿತಾ ಇದ್ದಾಳೆ, ಅದಕ್ಕೆ ಅವಳಿಗೆ ಅದೃಷ್ಟ ಸಿಕ್ಕಿದೆ. ಆ ಅದೃಷ್ಟನ ನೀನ್ ಕಿತ್ಕೊಳ್ಬೇಕು ಅಂತ ನೋಡಿದ್ರೆ ಎಷ್ಟ್ ನ್ಯಾಯ? ನೀನು ನಮ್ಮ ಮಾತನ್ನ ಕೇಳಲ್ಲ ಚಿಚು. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತಾನೆ ಅಂದ್ಕೊಳ್ಳೋರು ನಾವು. ನಿನ್ನನ್ನ ಬದಲಾಯಿಸಕ್ಕೆ ಎಷ್ಟು ಪ್ರಯತ್ನಗಳನ್ನ ಮಾಡಿದೀವಿ, ಆದ್ರೆ ನೀನೇ ಬದಲಾಗಿಲ್ಲ. ಆವಾಗ ಚಿಚುಕಾಗೆ, ನನ್ನನ್ನ ಕ್ಷಮಿಸ್ಬಿಡಿ, ನಾನು ಹೊಟ್ಟೆ ಕಿಚ್ಚಿಂದ ಮಡಿಕೆ ಕದಿಬೇಕಂತ ಅಂದ್ಕೊಂಡಿದ್ದು ನಿಜಾನೇ. ಚಿಚು, ಟುನಿ ಜೊತೆ ನೀನು ಗೆಳತಿಯಾಗಿತ್ತಾನೆ ಇದ್ದೆ, ಅವಳಿಗೆ ದ್ರೋಹ ಮಾಡಕ್ಕೆ ನಿನಗೆ ಹೇಗ್ ಮನಸ್ಸು ಬರುತ್ತೆ ಯೋಚನೆ ಮಾಡಿ ನೋಡು. ಈ ಶಬ್ದ ಎಲ್ಲಾನು ಕೇಳಿ ಟುನಿಗುಬ್ಬಚ್ಚಿ ಹೊರಗಡೆ ಬಂದ್ಲು. ಆವಾಗ ಲೂಸಿ ಪಾರಿವಾಳ ಟುನಿ ಹತ್ರ ನಡೆದ ಎಲ್ಲ ವಿಷಯನೂ ಹೇಳಿದ್ಲು. ಚಿಚು, ನಿಜವಾಗ್ಲೂ ಆ ಮಡಿಕೆಗಳನ್ನ ಕದಿಯೋದಕ್ಕೋಸ್ಕರ ನೀನ್ ಬಂದ್ಯಾ? ಆವಾಗ ಚಿಚು ನಾಚಿಕೆಯಿಂದ, ಟುನಿ, ನನ್ನನ್ನ ಕ್ಷಮಿಸ್ಬಿಡು, ನಾನು ಅದೃಷ್ಟ ಸಿಗ್ಲಿ ಅಂತ. ಚಿಚು, ನನ್ನ ಅದೃಷ್ಟ ನನ್ನ ಶ್ರಮ. ಆ 7 ಮಡಿಕೆಗಳು ನನಗೆ ಒಳ್ಳೆ ದಾರಿನ ತೋರಿಸುತ್ತೆ. ಆ ದಾರಿಯಲ್ಲಿ ಹೋಗಿ ಕಷ್ಟಪಟ್ಟು ದುಡಿಬೇಕಾಗಿದ್ದು ನಾನೇ. ಟುನಿ, ನನ್ನನ್ನ ಕ್ಷಮಿಸ್ಬಿಡು, ಇನ್ಮುಂದೆ ನಾನು ಹೀಗ್ ಮಾಡಲ್ಲ, ನಾನು ಬದಲಾಗ್ತೀನಿ ಟುನಿ. ಟುನಿಗುಬ್ಬಚ್ಚಿ ಚಿಚುಕಾಗೆನ ಕ್ಷಮಿಸಿದ್ಲು. ಚಿಚುಗೂ ಕೂಡ ಆ ದಿನ ಬುದ್ಧಿ ಬಂದಿತ್ತು. ಅವತ್ತಿಂದ ಅವಳು ತುಂಬಾನೇ ಒಳ್ಳೆಯವಳಾದ್ಲು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ರ ಅದೃಷ್ಟನ ನಾವು ಕಿತ್ಕೊಳಕ್ಕಾಗಲ್ಲ. ನಿಜವಾಗ್ಲೂ ಒಬ್ರ ಅದೃಷ್ಟ ಅನ್ನೋದು ಯಾವುದೇ ದೇವ್ರು ಅವರಿಗೆ ಸಡನ್ ಆಗಿ ಕೊಡೋದಲ್ಲ. ನಾವು ನಮ್ ಜೀವನದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ರೆ ಅದೃಷ್ಟ ನಮ್ಮನ್ನ ಹುಡ್ಕೊಂಡ್ ಬಂದೇ ಬರುತ್ತೆ. ಆವಾಗ ನಮ್ ಜೀವನದಲ್ಲಿ ನಾವು ಚೆನ್ನಾಗಿರ್ತೀವಿ. ಇನ್ನೊಬ್ರ ಅದೃಷ್ಟನ ನಾವು ಕಿತ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇರುವ ಸಂತೋಷನೂ ಹೋಗ್ಬಿಡುತ್ತೆ.